ಫ್ರೆಂಡ್ ಎಲ್ಲರಿಗೂ ಶುಭೋದಯ. ಇಲ್ಲಿ ಹಾಕಿರೋದು ಜೀರಿಗೆ ಮತ್ತು ಕಾಳುಮೆಣಸು, ಉಪ್ಪು ಹಾಕಿ ಬಂದಿದ್ದೀನಿ. ಅದು ಸ್ವಲ್ಪ ಪಕ್ಕದ ಎತ್ತಿಟ್ಕೋಬೇಕು. ಆಮೇಲೆ ಇಲ್ಲಿ ಬನ್ನಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದಕ್ಕೆ, ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ತೊಳೆದಾಕ್ತಾಯಿದ್ದೀನಿ. ಅದು ಬಂದು ಬರೋಣ ಬನ್ನಿ ಫ್ರೆಂಡ್. ಬಂದು ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಏನೂ ಆಗೋಲ್ಲ, ಎಗರುತ್ತೆ ಅಂತ ಅಷ್ಟೇ. ನೋಡಿ, ಸ್ವಲ್ಪ ಲೋಟದಲ್ಲಿ ಎತ್ತಿ ಇಟ್ಕೊಂಡಿದ್ದೀನಿ ಅದನ್ನು ಪುಡಿನ. ಇನ್ನೂ ಸ್ವಲ್ಪ ಜಾಸ್ತಿ ಎತ್ತಿ ಇಟ್ಕೋಬೇಕಾಯಿತು. ಆಮೇಲೆ ಬನ್ನಿ ಇಲ್ಲಿ ಆಲೂಗಡ್ಡೆ ಬಟಾಣಿ ಹಾಕ್ತಾಯಿದ್ದೀನಿ ಬೇಯಿಸೋಕ್ಕೆ. ಅದೇ ತಾನೇ ಪಾನಿಪೂರಿಗೆ ಬೇಕಾಗಿದ್ದ ವಸ್ತು. ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಅದನ್ನು ಮುಚ್ಚಿ ಬೇಯಿಸ್ಕೊಬರೋಣ. ಹುಣಸೆಹಣ್ಣು ನೆನೆಸ್ತಾಯಿದ್ದೀನಿ ಫ್ರೆಂಡ್. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಮಾಡೋಕ್ಕೆ. ಬನ್ನಿ ನೋಡಿ, ರುಬ್ಬಿದ್ದೀನಿ ಬದ್ರ. ಅದಕ್ಕೆ ಶುಂಠಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ರುಬ್ಕೊಬರೋಣ. ನೋಡಿ, ಇಲ್ಲಿ ಬಗ್ಸ್ತೀನಿ ನಾನು ಇವಾಗ ಎಷ್ಟು ನುಣ್ಣಗಾಗಿದೆ ಅಂತ. ಎಲ್ಲ ಚೆನ್ನಾಗಿದ್ದೀರಾ? ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫುಲ್ ವಿಡಿಯೋ ನೋಡಿ, ವಿಡಿಯೋ ಹಂಚಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದು ಹುಣಸೆಹಣ್ಣು ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್. ಅದನ್ನು ಕೂಡ ದೊಡ್ಡದೆತ್ತಿ ಸೋದಿಸಿ ಹಾಕ್ತಾಯಿದ್ದೀನಿ. ಚೆನ್ನಾಗಿದ್ದೀರಾ ಎಲ್ಲ? ನೀವು ಫ್ರೆಂಡಿಗೆಲ್ಲ ಹೇಳಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳೋಕ್ಕೆ ಚಾನಲ್ನ. ನಿಮ್ಮಿಂದ ಬೆಳಿಬೇಕು. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಾಳೆ ವಿಡಿಯೋದಲ್ಲಿ ಸಿಕ್ಕೋಣ ಫ್ರೆಂಡ್. ನೋಡಿ ಫ್ರೆಂಡ್, ಅದು ಪಾನಿಗೆ ನಿಂಬೆಹಣ್ಣು ಹೆಚ್ಚಿಕ್ತಾಯಿದ್ದೀನಿ. ಚೆನ್ನಾಗಿ ಕೈಯಲ್ಲಿ ಮೇಸಿದ್ದೇನು ಗಟ್ಟಿನೇ ಇದೆ, ಒಣಗೋಗಿತ್ತು ಸ್ವಲ್ಪ. ಹಾಕ್ತಾಯಿದ್ದೀನಿ ನೋಡಿ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಯಾಕೆ ಹೇಳ್ತೀನಿ ಅಂದರೆ, ನನ್ನ ವಿಡಿಯೋ ನೋಡೋರೆಲ್ಲ ಸ್ವಲ್ಪ ಅದಕ್ಕೆ, ಸ್ವಲ್ಪ ಅಲ್ಲ ಫುಲ್ಲು ನೋಡ್ತೀರಲ್ಲ, ಅದಕ್ಕೆ ಹೇಳಿದ್ದು. ಬನ್ನಿ, ಇಲ್ಲಿ ನಾನು 20 ರೂಪಾಯಿ ಕೊಟ್ಟು ಮತ್ತು ಪೂರಿ ತಂದಿದ್ದೀನಿ. ಅದು ಕೂಡ ಎಣ್ಣೆಯಲ್ಲಿ ಹಾಕಿ ಎತ್ತಬೇಕು. ಇಲ್ಲಿ ಬಟಾಣಿ ಮತ್ತು ಆಲೂಗಡ್ಡೆ ಬೇಯಿಸಿದ್ದು ಪದಾರ್ಥ ರೆಡಿಯಾಗಿದೆ. ಅದಕ್ಕೆ ಲೋಟದಲ್ಲಿ ಎತ್ತಿ ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ವಿಡಿಯೋ ಅದು ಪೂರಿ ತೆಗೆದಿದ್ದು ಮತ್ತು ತಿನ್ನಿದ್ದೆಲ್ಲ ಸ್ವಲ್ಪ ಕಟ್ಟಾಗೋಗಿದೆ, ಬೇಜಾರು ಮಾಡ್ಕೋಬೇಡಿ. ಇನ್ನೊಂದು ಸರ್ತಿ ನೆಟ್ಟಗೆ ತೆಗೆದು ಹಾಕ್ತೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದೆ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹೆಚ್ಚಾಕಿದೆ. ನಾಳೆ ವಿಡಿಯೋದಲ್ಲಿ ಸಿಕ್ಕೋಣ ಫ್ರೆಂಡ್.